ದರ್ಶನ್ ಅವರ ಜೈಲು ಜೀವನ ಹೇಗಿದೆ? ಮತ್ತೊಮ್ಮೆ ಜೈಲು ಜೀವನಕ್ಕೆ ದರ್ಶನ್ ಹೊಂದಿಕೊಳ್ತಾ ಇದ್ದಾರೆ. ಕ್ವಾರಂಟೈನ್ ವಿಭಾಗದ ಅಡ್ಮಿಷನ್ ಬ್ಯಾರಕ್ನಲ್ಲಿ ದರ್ಶನ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಮೇಲೆ ಸೆರೆಮನೆಯಲ್ಲೂ ಕೂಡ ಬಿಗಿ ಕಣ್ಗಾವಲನ್ನ ಇರಿಸಲಾಗಿದೆ. ಯಾವುದೇ ರೀತಿಯ ವಿವಿಐಪಿ ಟ್ರೀಟ್ಮೆಂಟ್, ಸ್ಪೆಷಲ್ ಸೌಲಭ್ಯಗಳು ಸಿಗದೆ ಇರೋ ಹಾಗೆ ಕಾರಾಗೃಹ ಸಿಬ್ಬಂದಿ ಎಚ್ಚರಿಕೆಯನ್ನು ವಹಿಸಿದ್ದಾರಂತೆ. ನಟ ದರ್ಶನ್ಗೆ ಜೈಲು ಊಟವನ್ನೇ ನೀಡಬೇಕು. ಈ ಹಿಂದೆ ಮನೆಯಿಂದ ಏನು ಬಾಕ್ಸ್ ಗಟ್ಟಲೆ ಬರ್ತಾ ಇತ್ತಲ್ಲ, ಚೀಲ ಬರ್ತಾ ಇತ್ತಲ್ಲ, ಅದು ಇಲ್ಲ. ಈಗ ಆ ಸೌಲಭ್ಯ ಇಲ್ಲವಂತೆ. ಮನೆಯಿಂದ ಯಾವುದೇ ಊಟವನ್ನು ತರೋ ಹಾಗಿಲ್ಲ. ಜೈಲಿನ ಮೆನು ಏನಿದೆಯೋ ಅದೇ ರೀತಿ ಊಟ ತಿಂಡಿ ನೀಡಲಾಗ್ತಾ ಇದೆ. ಕಳೆದ ಬಾರಿ ಮನೆ ಊಟದ ವ್ಯವಸ್ಥೆ ಭರ್ಜರಿಯಾಗಿತ್ತು. ಆದರೆ ಮನೆ ಊಟಕ್ಕೆ ಬ್ರೇಕ್ ಹಾಕಿದೆ ನ್ಯಾಯಾಲಯ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ, ರಾತ್ರಿ ಊಟ, ಜೈಲು ಊಟ ಏನಿದೆಯೋ ಅದನ್ನೇ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಉಪಹಾರಕ್ಕೆ ಉಪ್ಪಿಟ್ಟು, ಮಧ್ಯಾಹ್ನ ರಾತ್ರಿಗೆ ಅನ್ನ ಸಾಂಬಾರ್ ಕೊಟ್ಟಿದ್ದಾರಂತೆ. ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಎಲ್ಲ ಖೈದಿಗಳಿಗೂ ಲಾಡು ಕೊಟ್ಟಿದ್ರು. ಜೈಲಿನಲ್ಲಿ ಕೊಟ್ಟ ಲಾಡನ್ನ ಸೇವಿಸಿದ್ದಾರೆ ಅಂತ ಹೇಳಲಾಗಿದೆ. ದರ್ಶನ್ ಅರೆಸ್ಟ್ ಆದ ರಾತ್ರಿ ಊಟವನ್ನೇ ಮಾಡಿರಲಿಲ್ವಂತೆ ಪವಿತ್ರ ಗೌಡ. ಆದರೆ ನಿನ್ನೆ ಇವತ್ತು ರಾತ್ರಿ ಊಟ ತಿಂಡಿ ಮಾಡಿದಾರಂತೆ. ಒಂದೇ ಸಮನೆ ಪವಿತ್ರ ಗೌಡ ಕಣ್ಣೀರಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರ ಜೈಲು ಜೀವನ ಹೇಗಿದೆ? ಮತ್ತೊಮ್ಮೆ ಜೈಲು ಜೀವನಕ್ಕೆ ದರ್ಶನ್ ಹೊಂದಿಕೊಳ್ತಾ ಇದ್ದಾರೆ. ಕ್ವಾರಂಟೈನ್ ವಿಭಾಗದ ಅಡ್ಮಿಷನ್ ಬ್ಯಾರಕ್ನಲ್ಲಿ ದರ್ಶನ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಮೇಲೆ ಸೆರೆಮನೆಯಲ್ಲೂ ಕೂಡ ಬಿಗಿ ಕಣ್ಗಾವಲನ್ನ ಇರಿಸಲಾಗಿದೆ. ಯಾವುದೇ ರೀತಿಯ ವಿವಿಐಪಿ ಟ್ರೀಟ್ಮೆಂಟ್, ಸ್ಪೆಷಲ್ ಸೌಲಭ್ಯಗಳು ಸಿಗದೆ ಇರೋ ಹಾಗೆ ಕಾರಾಗೃಹ ಸಿಬ್ಬಂದಿ ಎಚ್ಚರಿಕೆಯನ್ನು ವಹಿಸಿದ್ದಾರಂತೆ. ನಟ ದರ್ಶನ್ಗೆ ಜೈಲು ಊಟವನ್ನೇ ನೀಡಬೇಕು. ಈ ಹಿಂದೆ ಮನೆಯಿಂದ ಏನು ಬಾಕ್ಸ್ ಗಟ್ಟಲೆ ಬರ್ತಾ ಇತ್ತಲ್ಲ, ಚೀಲ ಬರ್ತಾ ಇತ್ತಲ್ಲ, ಅದು ಇಲ್ಲ. ಈಗ ಆ ಸೌಲಭ್ಯ ಇಲ್ಲವಂತೆ. ಮನೆಯಿಂದ ಯಾವುದೇ ಊಟವನ್ನು ತರೋ ಹಾಗಿಲ್ಲ. ಜೈಲಿನ ಮೆನು ಏನಿದೆಯೋ ಅದೇ ರೀತಿ ಊಟ ತಿಂಡಿ ನೀಡಲಾಗ್ತಾ ಇದೆ. ಕಳೆದ ಬಾರಿ ಮನೆ ಊಟದ ವ್ಯವಸ್ಥೆ ಭರ್ಜರಿಯಾಗಿತ್ತು. ಆದರೆ ಮನೆ ಊಟಕ್ಕೆ ಬ್ರೇಕ್ ಹಾಕಿದೆ ನ್ಯಾಯಾಲಯ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ, ರಾತ್ರಿ ಊಟ, ಜೈಲು ಊಟ ಏನಿದೆಯೋ ಅದನ್ನೇ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಉಪಹಾರಕ್ಕೆ ಉಪ್ಪಿಟ್ಟು, ಮಧ್ಯಾಹ್ನ ರಾತ್ರಿಗೆ ಅನ್ನ ಸಾಂಬಾರ್ ಕೊಟ್ಟಿದ್ದಾರಂತೆ. ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಎಲ್ಲ ಖೈದಿಗಳಿಗೂ ಲಾಡು ಕೊಟ್ಟಿದ್ರು. ಜೈಲಿನಲ್ಲಿ ಕೊಟ್ಟ ಲಾಡನ್ನ ಸೇವಿಸಿದ್ದಾರೆ ಅಂತ ಹೇಳಲಾಗಿದೆ. ದರ್ಶನ್ ಅರೆಸ್ಟ್ ಆದ ರಾತ್ರಿ ಊಟವನ್ನೇ ಮಾಡಿರಲಿಲ್ವಂತೆ ಪವಿತ್ರ ಗೌಡ. ಆದರೆ ನಿನ್ನೆ ಇವತ್ತು ರಾತ್ರಿ ಊಟ ತಿಂಡಿ ಮಾಡಿದಾರಂತೆ. ಒಂದೇ ಸಮನೆ ಪವಿತ್ರ ಗೌಡ ಕಣ್ಣೀರಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರ ಜೈಲು ಜೀವನ ಹೇಗಿದೆ? ಮತ್ತೊಮ್ಮೆ ಜೈಲು ಜೀವನಕ್ಕೆ ದರ್ಶನ್ ಹೊಂದಿಕೊಳ್ತಾ ಇದ್ದಾರೆ. ಕ್ವಾರಂಟೈನ್ ವಿಭಾಗದ ಅಡ್ಮಿಷನ್ ಬ್ಯಾರಕ್ನಲ್ಲಿ ದರ್ಶನ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಮೇಲೆ ಸೆರೆಮನೆಯಲ್ಲೂ ಕೂಡ ಬಿಗಿ ಕಣ್ಗಾವಲನ್ನ ಇರಿಸಲಾಗಿದೆ. ಯಾವುದೇ ರೀತಿಯ ವಿವಿಐಪಿ ಟ್ರೀಟ್ಮೆಂಟ್, ಸ್ಪೆಷಲ್ ಸೌಲಭ್ಯಗಳು ಸಿಗದೆ ಇರೋ ಹಾಗೆ ಕಾರಾಗೃಹ ಸಿಬ್ಬಂದಿ ಎಚ್ಚರಿಕೆಯನ್ನು ವಹಿಸಿದ್ದಾರಂತೆ. ನಟ ದರ್ಶನ್ಗೆ ಜೈಲು ಊಟವನ್ನೇ ನೀಡಬೇಕು. ಈ ಹಿಂದೆ ಮನೆಯಿಂದ ಏನು ಬಾಕ್ಸ್ ಗಟ್ಟಲೆ ಬರ್ತಾ ಇತ್ತಲ್ಲ, ಚೀಲ ಬರ್ತಾ ಇತ್ತಲ್ಲ, ಅದು ಇಲ್ಲ. ಈಗ ಆ ಸೌಲಭ್ಯ ಇಲ್ಲವಂತೆ. ಮನೆಯಿಂದ ಯಾವುದೇ ಊಟವನ್ನು ತರೋ ಹಾಗಿಲ್ಲ. ಜೈಲಿನ ಮೆನು ಏನಿದೆಯೋ ಅದೇ ರೀತಿ ಊಟ ತಿಂಡಿ ನೀಡಲಾಗ್ತಾ ಇದೆ. ಕಳೆದ ಬಾರಿ ಮನೆ ಊಟದ ವ್ಯವಸ್ಥೆ ಭರ್ಜರಿಯಾಗಿತ್ತು. ಆದರೆ ಮನೆ ಊಟಕ್ಕೆ ಬ್ರೇಕ್ ಹಾಕಿದೆ ನ್ಯಾಯಾಲಯ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ, ರಾತ್ರಿ ಊಟ, ಜೈಲು ಊಟ ಏನಿದೆಯೋ ಅದನ್ನೇ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಉಪಹಾರಕ್ಕೆ ಉಪ್ಪಿಟ್ಟು, ಮಧ್ಯಾಹ್ನ ರಾತ್ರಿಗೆ ಅನ್ನ ಸಾಂಬಾರ್ ಕೊಟ್ಟಿದ್ದಾರಂತೆ. ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಎಲ್ಲ ಖೈದಿಗಳಿಗೂ ಲಾಡು ಕೊಟ್ಟಿದ್ರು. ಜೈಲಿನಲ್ಲಿ ಕೊಟ್ಟ ಲಾಡನ್ನ ಸೇವಿಸಿದ್ದಾರೆ ಅಂತ ಹೇಳಲಾಗಿದೆ. ದರ್ಶನ್ ಅರೆಸ್ಟ್ ಆದ ರಾತ್ರಿ ಊಟವನ್ನೇ ಮಾಡಿರಲಿಲ್ವಂತೆ ಪವಿತ್ರ ಗೌಡ. ಆದರೆ ನಿನ್ನೆ ಇವತ್ತು ರಾತ್ರಿ ಊಟ ತಿಂಡಿ ಮಾಡಿದಾರಂತೆ. ಒಂದೇ ಸಮನೆ ಪವಿತ್ರ ಗೌಡ ಕಣ್ಣೀರಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರ ಜೈಲು ಜೀವನ ಹೇಗಿದೆ? ಮತ್ತೊಮ್ಮೆ ಜೈಲು ಜೀವನಕ್ಕೆ ದರ್ಶನ್ ಹೊಂದಿಕೊಳ್ತಾ ಇದ್ದಾರೆ. ಕ್ವಾರಂಟೈನ್ ವಿಭಾಗದ ಅಡ್ಮಿಷನ್ ಬ್ಯಾರಕ್ನಲ್ಲಿ ದರ್ಶನ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಮೇಲೆ ಸೆರೆಮನೆಯಲ್ಲೂ ಕೂಡ ಬಿಗಿ ಕಣ್ಗಾವಲನ್ನ ಇರಿಸಲಾಗಿದೆ. ಯಾವುದೇ ರೀತಿಯ ವಿವಿಐಪಿ ಟ್ರೀಟ್ಮೆಂಟ್, ಸ್ಪೆಷಲ್ ಸೌಲಭ್ಯಗಳು ಸಿಗದೆ ಇರೋ ಹಾಗೆ ಕಾರಾಗೃಹ ಸಿಬ್ಬಂದಿ ಎಚ್ಚರಿಕೆಯನ್ನು ವಹಿಸಿದ್ದಾರಂತೆ. ನಟ ದರ್ಶನ್ಗೆ ಜೈಲು ಊಟವನ್ನೇ ನೀಡಬೇಕು. ಈ ಹಿಂದೆ ಮನೆಯಿಂದ ಏನು ಬಾಕ್ಸ್ ಗಟ್ಟಲೆ ಬರ್ತಾ ಇತ್ತಲ್ಲ, ಚೀಲ ಬರ್ತಾ ಇತ್ತಲ್ಲ, ಅದು ಇಲ್ಲ. ಈಗ ಆ ಸೌಲಭ್ಯ ಇಲ್ಲವಂತೆ. ಮನೆಯಿಂದ ಯಾವುದೇ ಊಟವನ್ನು ತರೋ ಹಾಗಿಲ್ಲ. ಜೈಲಿನ ಮೆನು ಏನಿದೆಯೋ ಅದೇ ರೀತಿ ಊಟ ತಿಂಡಿ ನೀಡಲಾಗ್ತಾ ಇದೆ. ಕಳೆದ ಬಾರಿ ಮನೆ ಊಟದ ವ್ಯವಸ್ಥೆ ಭರ್ಜರಿಯಾಗಿತ್ತು. ಆದರೆ ಮನೆ ಊಟಕ್ಕೆ ಬ್ರೇಕ್ ಹಾಕಿದೆ ನ್ಯಾಯಾಲಯ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ, ರಾತ್ರಿ ಊಟ, ಜೈಲು ಊಟ ಏನಿದೆಯೋ ಅದನ್ನೇ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಉಪಹಾರಕ್ಕೆ ಉಪ್ಪಿಟ್ಟು, ಮಧ್ಯಾಹ್ನ ರಾತ್ರಿಗೆ ಅನ್ನ ಸಾಂಬಾರ್ ಕೊಟ್ಟಿದ್ದಾರಂತೆ.
ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಎಲ್ಲ ಖೈದಿಗಳಿಗೂ ಲಾಡು ಕೊಟ್ಟಿದ್ರು. ಜೈಲಿನಲ್ಲಿ ಕೊಟ್ಟ ಲಾಡನ್ನ ಸೇವಿಸಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್. ಅರೆಸ್ಟ್ ಆದ ರಾತ್ರಿ ಊಟವನ್ನೇ ಮಾಡಿರಲಿಲ್ವಂತೆ ಪವಿತ್ರ ಗೌಡ. ಆದರೆ ನಿನ್ನೆ ಇವತ್ತು ರಾತ್ರಿ ಊಟ ತಿಂಡಿ ಮಾಡಿದಾರಂತೆ. ಒಂದೇ ಸಮನೆ ಪವಿತ್ರ ಗೌಡ ಕಣ್ಣೀರಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರ ಜೈಲು ಜೀವನ ಹೇಗಿದೆ? ಮತ್ತೊಮ್ಮೆ ಜೈಲು ಜೀವನಕ್ಕೆ ದರ್ಶನ್ ಹೊಂದಿಕೊಳ್ತಾ ಇದ್ದಾರೆ. ಕ್ವಾರಂಟೈನ್ ವಿಭಾಗದ ಅಡ್ಮಿಷನ್ ಬ್ಯಾರಕ್ನಲ್ಲಿ ದರ್ಶನ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಮೇಲೆ ಸೆರೆಮನೆಯಲ್ಲೂ ಕೂಡ ಬಿಗಿ ಕಣ್ಗಾವಲನ್ನ ಇರಿಸಲಾಗಿದೆ. ಯಾವುದೇ ರೀತಿಯ ವಿವಿಐಪಿ ಟ್ರೀಟ್ಮೆಂಟ್, ಸ್ಪೆಷಲ್ ಸೌಲಭ್ಯಗಳು ಸಿಗದೆ ಇರೋ ಹಾಗೆ ಕಾರಾಗೃಹ ಸಿಬ್ಬಂದಿ ಎಚ್ಚರಿಕೆಯನ್ನು ವಹಿಸಿದ್ದಾರಂತೆ. ನಟ ದರ್ಶನ್ಗೆ ಜೈಲು ಊಟವನ್ನೇ ನೀಡಬೇಕು. ಈ ಹಿಂದೆ ಮನೆಯಿಂದ ಏನು ಬಾಕ್ಸ್ ಗಟ್ಟಲೆ ಬರ್ತಾ ಇತ್ತಲ್ಲ, ಚೀಲ ಬರ್ತಾ ಇತ್ತಲ್ಲ, ಅದು ಇಲ್ಲ. ಈಗ ಆ ಸೌಲಭ್ಯ ಇಲ್ಲವಂತೆ. ಮನೆಯಿಂದ ಯಾವುದೇ ಊಟವನ್ನು ತರೋ ಹಾಗಿಲ್ಲ. ಜೈಲಿನ ಮೆನು ಏನಿದೆಯೋ ಅದೇ ರೀತಿ ಊಟ ತಿಂಡಿ ನೀಡಲಾಗ್ತಾ ಇದೆ. ಕಳೆದ ಬಾರಿ ಮನೆ ಊಟದ ವ್ಯವಸ್ಥೆ ಭರ್ಜರಿಯಾಗಿತ್ತು. ಆದರೆ ಮನೆ ಊಟಕ್ಕೆ ಬ್ರೇಕ್ ಹಾಕಿದೆ ನ್ಯಾಯಾಲಯ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ, ರಾತ್ರಿ ಊಟ, ಜೈಲು ಊಟ ಏನಿದೆಯೋ ಅದನ್ನೇ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಉಪಹಾರಕ್ಕೆ ಉಪ್ಪಿಟ್ಟು, ಮಧ್ಯಾಹ್ನ ರಾತ್ರಿಗೆ ಅನ್ನ ಸಾಂಬಾರ್ ಕೊಟ್ಟಿದ್ದಾರಂತೆ. ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಎಲ್ಲ ಖೈದಿಗಳಿಗೂ ಲಾಡು ಕೊಟ್ಟಿದ್ರು. ಜೈಲಿನಲ್ಲಿ ಕೊಟ್ಟ ಲಾಡನ್ನ ಸೇವಿಸಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್. ಅರೆಸ್ಟ್ ಆದ ರಾತ್ರಿ ಊಟವನ್ನೇ ಮಾಡಿರಲಿಲ್ವಂತೆ ಪವಿತ್ರ ಗೌಡ. ಆದರೆ ನಿನ್ನೆ ಇವತ್ತು ರಾತ್ರಿ ಊಟ ತಿಂಡಿ ಮಾಡಿದಾರಂತೆ. ಒಂದೇ ಸಮನೆ ಪವಿತ್ರ ಗೌಡ ಕಣ್ಣೀರಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರ ಜೈಲು ಜೀವನ ಹೇಗಿದೆ? ಮತ್ತೊಮ್ಮೆ ಜೈಲು ಜೀವನಕ್ಕೆ ದರ್ಶನ್ ಹೊಂದಿಕೊಳ್ತಾ ಇದ್ದಾರೆ. ಕ್ವಾರಂಟೈನ್ ವಿಭಾಗದ ಅಡ್ಮಿಷನ್ ಬ್ಯಾರಕ್ನಲ್ಲಿ ದರ್ಶನ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಮೇಲೆ ಸೆರೆಮನೆಯಲ್ಲೂ ಕೂಡ ಬಿಗಿ ಕಣ್ಗಾವಲನ್ನ ಇರಿಸಲಾಗಿದೆ. ಯಾವುದೇ ರೀತಿಯ ವಿವಿಐಪಿ ಟ್ರೀಟ್ಮೆಂಟ್, ಸ್ಪೆಷಲ್ ಸೌಲಭ್ಯಗಳು ಸಿಗದೆ ಇರೋ ಹಾಗೆ ಕಾರಾಗೃಹ ಸಿಬ್ಬಂದಿ ಎಚ್ಚರಿಕೆಯನ್ನು ವಹಿಸಿದ್ದಾರಂತೆ. ನಟ ದರ್ಶನ್ಗೆ ಜೈಲು ಊಟವನ್ನೇ ನೀಡಬೇಕು. ಈ ಹಿಂದೆ ಮನೆಯಿಂದ ಏನು ಬಾಕ್ಸ್ ಗಟ್ಟಲೆ ಬರ್ತಾ ಇತ್ತಲ್ಲ, ಚೀಲ ಬರ್ತಾ ಇತ್ತಲ್ಲ, ಅದು ಇಲ್ಲ. ಈಗ ಆ ಸೌಲಭ್ಯ ಇಲ್ಲವಂತೆ. ಮನೆಯಿಂದ ಯಾವುದೇ ಊಟವನ್ನು ತರೋ ಹಾಗಿಲ್ಲ. ಜೈಲಿನ ಮೆನು ಏನಿದೆಯೋ ಅದೇ ರೀತಿ ಊಟ ತಿಂಡಿ ನೀಡಲಾಗ್ತಾ ಇದೆ. ಕಳೆದ ಬಾರಿ ಮನೆ ಊಟದ ವ್ಯವಸ್ಥೆ ಭರ್ಜರಿಯಾಗಿತ್ತು. ಆದರೆ ಮನೆ ಊಟಕ್ಕೆ ಬ್ರೇಕ್ ಹಾಕಿದೆ ನ್ಯಾಯಾಲಯ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ, ರಾತ್ರಿ ಊಟ, ಜೈಲು ಊಟ ಏನಿದೆಯೋ ಅದನ್ನೇ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಉಪಹಾರಕ್ಕೆ ಉಪ್ಪಿಟ್ಟು, ಮಧ್ಯಾಹ್ನ ರಾತ್ರಿಗೆ ಅನ್ನ ಸಾಂಬಾರ್ ಕೊಟ್ಟಿದ್ದಾರಂತೆ. ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಎಲ್ಲ ಖೈದಿಗಳಿಗೂ ಲಾಡು ಕೊಟ್ಟಿದ್ರು. ಜೈಲಿನಲ್ಲಿ ಕೊಟ್ಟ ಲಾಡನ್ನ ಸೇವಿಸಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್. ಅರೆಸ್ಟ್ ಆದ ರಾತ್ರಿ ಊಟವನ್ನೇ ಮಾಡಿರಲಿಲ್ವಂತೆ ಪವಿತ್ರ ಗೌಡ. ಆದರೆ ನಿನ್ನೆ ಇವತ್ತು ರಾತ್ರಿ ಊಟ ತಿಂಡಿ ಮಾಡಿದಾರಂತೆ. ಒಂದೇ ಸಮನೆ ಪವಿತ್ರ ಗೌಡ ಕಣ್ಣೀರಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರ ಜೈಲು ಜೀವನ ಹೇಗಿದೆ? ಮತ್ತೊಮ್ಮೆ ಜೈಲು ಜೀವನಕ್ಕೆ ದರ್ಶನ್ ಹೊಂದಿಕೊಳ್ತಾ ಇದ್ದಾರೆ. ಕ್ವಾರಂಟೈನ್ ವಿಭಾಗದ ಅಡ್ಮಿಷನ್ ಬ್ಯಾರಕ್ನಲ್ಲಿ ದರ್ಶನ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಮೇಲೆ ಸೆರೆಮನೆಯಲ್ಲೂ ಕೂಡ ಬಿಗಿ ಕಣ್ಗಾವಲನ್ನ ಇರಿಸಲಾಗಿದೆ. ಯಾವುದೇ ರೀತಿಯ ವಿವಿಐಪಿ ಟ್ರೀಟ್ಮೆಂಟ್, ಸ್ಪೆಷಲ್ ಸೌಲಭ್ಯಗಳು ಸಿಗದೆ ಇರೋ ಹಾಗೆ ಕಾರಾಗೃಹ ಸಿಬ್ಬಂದಿ ಎಚ್ಚರಿಕೆಯನ್ನು ವಹಿಸಿದ್ದಾರಂತೆ. ನಟ ದರ್ಶನ್ಗೆ ಜೈಲು ಊಟವನ್ನೇ ನೀಡಬೇಕು. ಈ ಹಿಂದೆ ಮನೆಯಿಂದ ಏನು ಬಾಕ್ಸ್ ಗಟ್ಟಲೆ ಬರ್ತಾ ಇತ್ತಲ್ಲ, ಚೀಲ ಬರ್ತಾ ಇತ್ತಲ್ಲ, ಅದು ಇಲ್ಲ. ಈಗ ಆ ಸೌಲಭ್ಯ ಇಲ್ಲವಂತೆ. ಮನೆಯಿಂದ ಯಾವುದೇ ಊಟವನ್ನು ತರೋ ಹಾಗಿಲ್ಲ. ಜೈಲಿನ ಮೆನು ಏನಿದೆಯೋ ಅದೇ ರೀತಿ ಊಟ ತಿಂಡಿ ನೀಡಲಾಗ್ತಾ ಇದೆ. ಕಳೆದ ಬಾರಿ ಮನೆ ಊಟದ ವ್ಯವಸ್ಥೆ ಭರ್ಜರಿಯಾಗಿತ್ತು. ಆದರೆ ಮನೆ ಊಟಕ್ಕೆ ಬ್ರೇಕ್ ಹಾಕಿದೆ ನ್ಯಾಯಾಲಯ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ, ರಾತ್ರಿ ಊಟ, ಜೈಲು ಊಟ ಏನಿದೆಯೋ ಅದನ್ನೇ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಉಪಹಾರಕ್ಕೆ ಉಪ್ಪಿಟ್ಟು, ಮಧ್ಯಾಹ್ನ ರಾತ್ರಿಗೆ ಅನ್ನ ಸಾಂಬಾರ್ ಕೊಟ್ಟಿದ್ದಾರಂತೆ. ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಎಲ್ಲ ಖೈದಿಗಳಿಗೂ ಲಾಡು ಕೊಟ್ಟಿದ್ರು. ಜೈಲಿನಲ್ಲಿ ಕೊಟ್ಟ ಲಾಡನ್ನ ಸೇವಿಸಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್. ಅರೆಸ್ಟ್ ಆದ ರಾತ್ರಿ ಊಟವನ್ನೇ ಮಾಡಿರಲಿಲ್ವಂತೆ ಪವಿತ್ರ ಗೌಡ. ಆದರೆ ನಿನ್ನೆ ಇವತ್ತು ರಾತ್ರಿ ಊಟ ತಿಂಡಿ ಮಾಡಿದಾರಂತೆ. ಒಂದೇ ಸಮನೆ ಪವಿತ್ರ ಗೌಡ ಕಣ್ಣೀರಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ.